ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತೆ. ಇನ್ನು ರಾಜ್ಯಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಬಿಜೆಪಿಯಲ್ಲಿ ಟೆನ್ಷನ್. ಸಿಎಂ ಬದಲಾವಣೆ ಆಗ್ತಾರಾ ಅಥವಾ ಮುಂದುವರಿಕೆನಾ? ಬಿಎಲ್ ಸಂತೋಷ್ ಹೇಳಿಕೆ ಬೆನ್ನಲ್ಲೇ ಈ ಟೆನ್ಷನ್ ಶುರುವಾಗಿದೆ. ಚರ್ಚೆಗಳು ನಡೀತಾ ಇರೋದು. ನಿನ್ನೆ ರಾತ್ರಿ ಅಮಿತ್ ಶಾ ಅವರು ಬರ್ತಾ ಇದ್ದಂತೆ ಬಿಜೆಪಿಯಲ್ಲಿ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗಿದೆ. ಈಗ ಇದೇ ಸಿಎಂ ಕಂಟಿನ್ಯೂ ಆಗಿ ಬೇರೆ ತರ ಸ್ಟ್ರಾಟಜಿಯನ್ನ ಮಾಡ್ತಾರಾ ಅಥವಾ ಸಿಎಂ ಬದಲಾವಣೆ ಮಾಡಿ ಮತ್ತೊಂಥರ ಸ್ಟ್ರಾಟಜಿ ಅದಕ್ಕಿರುತ್ತಾ? ಈಗ ನಾಯಕತ್ವ ಬದಲಾವಣೆ ಆದ್ರೆ ಒಂಥರ ಸ್ಟ್ರಾಟಜಿ, ಮಾಡದೇ ಇದ್ರೂ ಒಂಥರ ಸ್ಟ್ರಾಟಜಿಯನ್ನ ಅಫ್ಕೋರ್ಸ್ ಬಿಜೆಪಿ ವರಿಷ್ಠರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ತುರ್ತಾಗಿ ನಿನ್ನೆ ದೆಹಲಿಯಲ್ಲೆಲ್ಲ ಮೀಟಿಂಗ್ ಮಾಡಿರೋದು. ಈಗ ಬೆಳಿಗ್ಗೆ ಅಮಿತ್ ಶಾ ಜೊತೆ ಸಿಎಂ ಸಮಾಲೋಚನೆ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಶಾ ಜೊತೆ ಸಿಎಂ ಚರ್ಚೆ ಮಾಡಿದಾಗ ಸಿಎಂಗೆ ಫುಲ್ ಕ್ಲಾಸ್ ಅನ್ನ ಅಮಿತ್ ಶಾ ತಗೊಂಡಿದ್ದಾರಂತೆ. ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ 40% ಗಂಭೀರ ಆರೋಪ ಬಂತು. ಪ್ರತಿಪಕ್ಷಗಳು ಅದನ್ನ ಹಿಡ್ಕೊಂಡು ಯಾವ ತರ ಪ್ರಚಾರ ಮಾಡಿದ್ರು, ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿದ್ರು, ಆ ಬಗ್ಗೆ. ಇನ್ನೊಂದು PSI ಅಕ್ರಮ ನೇಮಕಾತಿ ಬಗ್ಗೆ, ಅದ್ರ ಬಗ್ಗೆನೂ ವಿವರಣೆಯನ್ನ ಅಮಿತ್ ಶಾ ಕೇಳಿದ್ರಂತೆ. ಈ ರೀತಿ ಪ್ರಕರಣಗಳಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಅಮಿತ್ ಶಾ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಇವತ್ತು ಬೆಳಿಗ್ಗೆ ಇದೇನ್ ರಿಪೀಟೆಡ್ಲಿ ಈ ತರ ಹಗರಣಗಳು, ಭ್ರಷ್ಟಾಚಾರ ಆಗ್ತಿದೆ ಅಂತ ಆರೋಪ ಬರ್ತಿರೋದ್ರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಇದನ್ನ ತತ್ಕ್ಷಣಕ್ಕೆ ನೀವು ಸರಿಪಡಿಸ್ಕೊಳ್ಬೇಕು, ಕೂಡಲೇ ಕ್ರಮ ಕೈಗೊಂಡು ಅದನ್ನ ಸರಿಪಡಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಜೊತೆಗೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ಏನ್ ಕ್ರಮ ಬೇಕು ಅದನ್ನ ವಹಿಸಿಕೊಳ್ಳಿ ಅಂತ ಸೂಚನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿಗೆ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿರೋದು. ಈಗ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರೋ ತರ ನೀವು ನೋಡ್ಕೋಬೇಕು. ಅದು ಬಿಟ್ಟು ಈಗ 40% ಕಮಿಷನ್ ಆರೋಪ ಬಂತು, ಆದ್ರೆ ಸರ್ಕಾರದ ಮೇಲೆ ಬಂದಿದ್ದು. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು, ಕೂಡಲೇ ಕ್ರಮ ಕೈಗೊಳ್ಳಿ. ಅದ್ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನೆಲ್ಲ ಸರಿಪಡಿಸಿ, ಅವ್ರನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆ ಏನಿದೆ ಅದನ್ನು ಕೊಡಿಸಿ. ಸರ್ಕಾರ ಕೊಟ್ಟು ಡ್ಯಾಮೇಜ್ ಆಗ್ತಿದೆ ಅದನ್ನ ತಪ್ಪಿಸಿ. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಚರ್ಚೆಗಳೇನೆಲ್ಲ ನಡೀತಾ ಇದೆ, ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗ್ತಿದೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಸಿಎಂ ಬದಲಾವಣೆ ಆದ್ರೂ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿ, ಆಗದೇ ಇದ್ರೂ ಬೇರೆ ತರ ಸ್ಟ್ರಾಟಜಿಗಳು. ಒಟ್ಟಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ? ಮೇಜರ್ ಆಗಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಮಿತ್ ಶಾ ಕ್ಲಾಸ್ ತಗೊಂಡಿದ್ದಾರೆ, ಯಾವ್ಯಾವ ವಿಷಯವಾಗಿ? ಶರ್ಮಿತಾ ಶೆಟ್ಟಿ ಬಿಜೆಪಿಯ ಮಾಸ್ಟರ್ ಮೈಂಡ್, ಚಾಣಕ್ಯ, ಚುನಾವಣಾ ತಂತ್ರಗಾರ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಬೆಂಗಳೂರಿನಲ್ಲಿರುವಂಥದ್ದು ಬಿಜೆಪಿ ನಾಯಕರಲ್ಲಿ ಮತ್ತು ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಸಂಚಲನ ಉಂಟು ಮಾಡಿರುವಂಥದ್ದು. ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಜೊತೆ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಸಮಯ ಅಮಿತ್ ಶಾ ರವರು ಮಾತುಕತೆಯನ್ನು ನಡೆಸಿದರು. ಅಮಿತ್ ಶಾ ರವರು ಮಾತುಕತೆ ನಡೆಸುವ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕೆಗಳನ್ನು ಓದಿಕೊಂಡು ಬಂದಿದ್ರು. ಆ ಕಾರಣಕ್ಕಾಗಿ ಅಲ್ಲಿ PSI ನೇಮಕಾತಿ ಅಕ್ರಮಗಳು, 40% ಕಮಿಷನ್ ವಿಚಾರ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳನ್ನೇ ಏನ್ ನಡೀತಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಮುಖ್ಯಮಂತ್ರಿಗಳನ್ನ ಅವರು ಹೇಗಿದ್ದೀರಾ ಅನ್ನೋ ಮೊದಲು ಅವರ ಪ್ರಶ್ನೆ, ಈ 40% ಕಮಿಷನ್ ವಿಚಾರ ಏನಾಯ್ತು, ಇದೇನು ನೇಮಕಾತಿ ವಿಚಾರ ಏನಾಯ್ತು, ಎಲ್ಲಿಗೆ ಬಂತು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಒಂದ್ ಕಡೆ ಪರೋಕ್ಷವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಇದನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ತಾವು ಮಾಡಿದ್ರ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಕೂಡ ಹೇಳಿದ್ರು. ಒಟ್ಟಾರೆ ಮುಖ್ಯಮಂತ್ರಿಗಳು ಆರಂಭದಲ್ಲಿ ತಬ್ಬಿಬ್ಬಾದ್ರು. ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರು ಎಲ್ಲ ಒಂದ್ ಕಡೆ ಕುಶಲೋಪರಿ ವಿಚಾರಿಸುವ ಬದಲು ಏನು ಇಲ್ಲಿ ಕರೆಂಟ್ ಸಿನಾರಿಯೋ ಸಂಬಂಧಪಟ್ಟಾಗೆ ಏನ್ ನಡೀತಿದೆ, 40% ಆರೋಪ ಸರ್ಕಾರವನ್ನೇ ಎಲ್ಲ ಒಂದ್ ಕಡೆ ಇಕ್ಕಟ್ಟಿಗೆ ಸಿಲುಕಿಸಿರುವಂತದ್ದು, ಸ್ವತಃ ಒಬ್ಬ ಮಂತ್ರಿಯೊಬ್ಬರು ತಲೆದಂಡ ಆಗಿರುವಂತದ್ದು, ಮತ್ತೊಂದ್ ಕಡೆ PSI ನೇಮಕಾತಿ ವಿಚಾರದಲ್ಲಿ ಪ್ರಭಾವಿ ಮಂತ್ರಿ ಅವರ ಹೆಸರು ಕೇಳಿ ಬಂದಿರುವಂತದ್ದು, ಸರ್ಕಾರದಲ್ಲಿ ಭಾಗಿಯಾದಂತವರು, ಸರ್ಕಾರದ ಪರವಾಗಿದ್ದಂತವರು, ಸಚಿವರ ಆಪ್ತರುಗಳು, ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳ ಆಪ್ತರು ಕೂಡ ಬಂಧನ ಆಗಿರುವಂತದ್ದು. ಎಲ್ಲದ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ವಿವರಣೆ ಕೇಳಿದ್ರು. ಇವೆಲ್ಲವನ್ನು ಸರಿಪಡಿಸಿಕೊಳ್ಳ್ರಿ, ಜನರ ವಿಶ್ವಾಸವನ್ನು ಗಳಿಸಿ ಅನ್ನೋ ಮುಖಾಂತರ ಜನರ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕು, ಕೆಲಸ ಮಾಡಬೇಕಂತೇಳಿ ಸೂಕ್ಷ್ಮವಾಗಿ ಹೇಳಿರುವಂತದ್ದು ಶರ್ಮಿತಾ ಶೆಟ್ಟಿ. ಇದೀಗ ಅಮಿತ್ ಶಾ ಅವರು ಕೂಡ ಅಶ್ವಾರೂಢ ಬಸವೇಶ್ವರ ಪ್ರತಿಮೆಗೆ ಈಗ ಮಾಲಾರ್ಪಣೆ ಮಾಡ್ತಿದ್ದಾರೆ. ಇವತ್ತು ಬಸವ ಜಯಂತಿ ಆಗಿದ್ದರಿಂದ ಅಮಿತ್ ಶಾ ಅವರು ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಆರಂಭಿಸಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿಗೆ ಎಲ್ಲ ಒಂದ್ ಕಡೆ ಒಂದು ಪರೋಕ್ಷವಾಗಿ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ಮತ್ತು ಸರ್ಕಾರವನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ, ಸರ್ಕಾರ ಅಭಿವೃದ್ಧಿ ಪರ, ಜನಪರ, ಸಾರ್ವಜನಿಕ ಪರವಾಗಿ ಇರಬೇಕು ಮತ್ತು ಜನರಲ್ಲಿ ಕೂಡ ಒಳ್ಳೆ ಭಾವನೆ ಮೂಡಬೇಕೆಂಬ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳಿಗೆ ಆರಂಭದಲ್ಲೇ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು ಮತ್ತು ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು ಶರ್ಮಿತಾ ಶೆಟ್ಟಿ. ಚಿದಾನಂದ್ ಪಟೇಲ್, ಈಗಿರುವಂತ ಕುತೂಹಲ
BL ಸಂತೋಷ್ ಅವರು ಯಾವಾಗ ಸ್ಟೇಟ್ಮೆಂಟ್ ಕೊಟ್ರು, ಹೊಸತನಕ್ಕೋಸ್ಕರ ನಾಯಕತ್ವ ಬದಲಾವಣೆ ಒಂಥರ ಅಗತ್ಯ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ರು. ಅದಾದ್ಮೇಲೆ ಬಹಳ ಚರ್ಚೆಗಳು ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಪೂರಕ ಅನ್ನುವಂತೆ ದೆಹಲಿಯಲ್ಲಿ ಮೀಟಿಂಗ್ ಆಯ್ತು, ನಿರ್ಧಾರ ಆಗೋಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇವತ್ತೇ ಅನೌನ್ಸ್ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಖಂಡಿತವಾಗಿಯೂ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡ್ರು. ರಾಜ್ಯದಲ್ಲಿ ವಿಪಕ್ಷಗಳು ಏನು ಮಾಡ್ತಿದ್ದಾವೆ, ಆಡಳಿತ ಪಕ್ಷ ಏನು ಮಾಡ್ತಿದೆ, ಪಕ್ಷದ ಸಾಧನೆ ಏನು, ಸರ್ಕಾರದ ಸಾಧನೆಗಳು ಏನು ಎಂಬುದು ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಅವರು ಮಾಹಿತಿಯನ್ನು ಪಡೆದುಕೊಂಡ್ರು. ಯಾಕಂತೇಳಿದ್ರೆ ಬಸವರಾಜ ಬೊಮ್ಮಾಯಿ ಒಬ್ಬರನ್ನೇ ಅವರು ಕರೆಸಿರಲಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆರ್ ಅಶೋಕ್ ರವ್ರನ್ನ ಕರೆಸಿದ್ರು, CT ರವಿ ಅವ್ರನ್ನ ಕರೆಸಿದ್ರು, ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಹಾಜರಿದ್ರು. ಮತ್ತೆ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಇದ್ರು. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಜಗದೀಶ್ ಶೆಟ್ಟರ್ ಕೂಡ ಇದ್ರು. ಯಾಕಂತಂದ್ರೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ, ಬದಲಾವಣೆ ಆಗೋಕ್ಕಾಗಿ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ಜಗದೀಶ್ ಶೆಟ್ಟರ್ ರೇಸ್ ನಲ್ಲಿ ಇದ್ದಾರೆ ಅಂತೇಳಿ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಈ ಮಾತಿನ ನಡುವೆ ಕೂಡ ಜಗದೀಶ್ ಶೆಟ್ಟರ್ ಕೂಡ ಇದ್ರು. ಹಾಗಾಗಿ ಪಕ್ಷದ ಸಿನಾರಿಯೋ, ಪಾರ್ಟಿ ಮತ್ತು ಸರ್ಕಾರದ ನಡುವಿನ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕದ ಸದ್ಯದ ಬೆಳವಣಿಗೆ ಸಂಬಂಧಪಟ್ಟ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಒಟ್ಟಾರೆ ಇವತ್ತು ಅಮಿತ್ ಶಾ ಅವರು ಭೋಜನ ಕೂಟದ ನಂತರ ಕೋರ್ ಕಮಿಟಿ ಒಂದು ಮೀಟಿಂಗ್ ಮಾಡ್ತಾರೆ, ಪದಾಧಿಕಾರಿಗಳ ಮೀಟಿಂಗ್ ಮಾಡ್ತಾರೆ, ಮತ್ತೆ ಎಲ್ಲ ಒಂದಷ್ಟು MLA ಗಳ ಜೊತೆ ಮಿನಿಸ್ಟರ್ಗಳ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಒಟ್ಟಾರೆ ಇವರ ಅಜೆಂಡಾ ಪ್ರಮುಖವಾಗಿ ಚುನಾವಣೆ, ಅಂದ್ರೆ ಚುನಾವಣೆ ಗೆಲ್ಲುವ ತಂತ್ರವನ್ನ ಯಾವ ರೀತಿ ಮಾಡಬೇಕು ಮತ್ತು ಸರ್ಕಾರದ ಎಲ್ಲೊಂದು ಕಡೆ ಬೊಮ್ಮಾಯಿ ಅವರು ತುಂಬಾ ಸ್ಲೋ CM, ಹೈಕಮಾಂಡ್ ಮತ್ತು ಸರ್ಕಾರದ ನಡುವೆ ಸಮನ್ವಯತೆ ಕೊರತೆ ಇದೆ. ಮುಖ್ಯಮಂತ್ರಿಗಳು ಕೆಲವು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಬಹಳಷ್ಟು ಹಿಂದೇಟು ಆಗ್ತಾರೆ, ಭಯ ಬೀಳ್ತಾರೆ, ಹಿಂದು ಮುಂದೆ ನೋಡ್ತಾರೆ, ತುಂಬಾ ಸ್ಲೋ ಇದ್ದಾರೆ, ಕೇವಲ ಸ್ಟೇಜ್ ಮ್ಯಾನೇಜರ್ CM ಅನ್ನೋ ಒಂದು ಗಂಭೀರ ಆರೋಪ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಮಗೆ ಉಪಚುನಾವಣೆಯಲ್ಲೇ ಎಲ್ಲ ಒಂದ್ ಕಡೆ ಬೊಮ್ಮಾಯಿ ಅವರ ಪರ್ಫಾರ್ಮೆನ್ಸ್ ಏನಂತ ಹೈಕಮಾಂಡ್ ಗೊತ್ತಾಯಿತು. ಇದೇ ಅಮಿತ್ ಶಾ ಅವರು ದಾವಣಗೆರೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಮುಂದೆ ಚುನಾವಣೆ ಎದುರಿಸ್ತೀವಿ ಮಾತನ್ನ ಹೇಳಿದ್ರು. ಆದ್ರೆ ಉಪಚುನಾವಣೆಯಲ್ಲೇ ಎಲ್ಲೊಂದ್ ಕಡೆ ಬೊಮ್ಮಾಯಿ ಅವರ ಪರ್ಫಾರ್ಮೆನ್ಸ್ ಹೈಕಮಾಂಡ್ ಗೊತ್ತಾಯಿತು. ಸ್ವತಃ ಅವರದೇ ಕ್ಷೇತ್ರ ಆನಗರ್ನಲ್ಲಿ ಸೋಲು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಎಲ್ಲೊಂದ್ ಕಡೆ ಜನಸಮೂಹನ ಒಗ್ಗೂಡಿಸುವಂತ, ಚುನಾವಣಾ ತಂತ್ರಗಾರಿಕೆ ಮಾಡುವಂತ, ಗೆಲ್ಲುವ ಶಕ್ತಿ ಇವರಿಗೆ ಇಲ್ಲ ಎಂಬ ಸಂದೇಶ ಹೋಯಿತು. ಹಾಗಾಗಿ ಅನಿವಾರ್ಯವಾಗಿ ಬಿಜೆಪಿ ಹೈಕಮಾಂಡ್ ಮತ್ತು ಅಮಿತ್ ಶಾ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಬರಬೇಕಾಗಿದೆ. ಅಮಿತ್ ಶಾ ಅವರು ನಿನ್ನೆ ಬಂದ ಮೇಲೂ ಸಾಕಷ್ಟು ನಾಯಕರು ಮೀಟ್ ಮಾಡಿ ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆನೆ ಒಂಥರ ಆರೋಪ ಹೊರಿಸೋದಿರ್ಬೋದು, ನೀವು ಹೇಳ್ದಂಗೆ ಒಂಥರ ಸ್ಲೋ ಮೂವಿಂಗ್ ಅಥವಾ ಡಿಸಿಷನ್ಗಳನ್ನ ಫಾಸ್ಟ್ ಆಗಿ ತಗೊಳ್ಳೋದಿಲ್ಲ, ಸ್ವಲ್ಪ ಮೀನಾಮೇಷ ಮಾಡ್ತಾರೆ, ಇಂಥದ್ದೆಲ್ಲ ಕಂಪ್ಲೇಂಟ್ಸ್ ಮಾಡಿದ್ದಾರೆ ಅಂತ. ಸೊ ಇದು ಒಂದ್ ಕಡೆ ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ ಎಫೆಕ್ಟ್ ಆಗಿರುವಂಥದ್ದು. ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯದ ಇಂಚಿಂಚು ಮಾಹಿತಿ ಇರತಕ್ಕಂಥದ್ದು. ಅವರಿಗೆ ಗೆಲ್ಲೋ ಪಾಲಿಟಿಕ್ಸ್ ಮಾಡಬೇಕಾಗಿದೆ. ಬೊಮ್ಮಾಯಿಯವ್ರನ್ನ ಸಂಪೂರ್ಣ ನಂಬ್ಕೊಂಡ್ರೆ ಯಡಿಯೂರಪ್ಪನವರು ಕೈ ಕೊಡ್ತಾರೆ. ಯಡಿಯೂರಪ್ಪನವರು ಇವತ್ತು ಕೂಡ ರಾಜ್ಯ ಬಿಜೆಪಿಯ ಪ್ರಶ್ನಾತೀತ ನಾಯಕ, ವೋಟ್ ತಂದುಕೊಡೋ ನಾಯಕ, ಮಾಸ್ಕ್ ಲೀಡರ್ ಅನ್ನೋದು ಕೂಡ ಬಿಜೆಪಿ ಹೈಕಮಾಂಡ್ಗೆ ಗೊತ್ತು. ಯಡಿಯೂರಪ್ಪನ ವಯಸ್ಸಾಗಿರ್ಬೋದು, ಆದರೆ ಯಡಿಯೂರಪ್ಪನ ಫಾಲೋವರ್ಸ್ಗೆ ಬಹಳಷ್ಟು ಜನರಿಗೆ ವಯಸ್ಸಾಗಿಲ್ಲ ಮತ್ತು ಅವರ ಪರವಾಗಿದ್ದಾರೆ. ಮತ್ತು ಅವರು ಯಡಿಯೂರಪ್ಪನವರು ಒಂದು ಮಾತು ಹೇಳಿದ್ರೆ ಸಾವಿರಾರು ಜನರು ಸೇರಿಸುವಂಥ ಶಕ್ತಿ ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ಹೈಕಮಾಂಡ್ಗೆ ಅಮಿತ್ ಶಾ ಅವರಿಗೆ ಬೊಮ್ಮಾಯಿಯವ್ರನ್ನ ಇಟ್ಕೊಂಡು ಒಂದು ಸಮನ್ವಯ ಸಮಿತಿಯನ್ನು ಮಾಡಿಕೊಂಡು ಯಡಿಯೂರಪ್ಪ ಸೇರಿದಂತೆ ಎಲ್ಲ ನಾಯಕರನ್ನ ಒಗ್ಗೂಡಿಸಿ ಸರ್ಕಾರದಲ್ಲಿ ಏನು ಬೊಮ್ಮಾಯಿರವರಿಗೆ ಶಕ್ತಿ ತುಂಬಿಸಲಿಕ್ಕೆ ಎಲ್ಲೊಂದು ಕಡೆ 3 ರಿಂದ 4 DCM ಮಾಡಬೇಕಂತೇಳಿ ಚರ್ಚೆ ಕೂಡ ನಡೆದಿರುವಂತದ್ದು. ಶರ್ಮಿತಾ ಶೆಟ್ಟಿ, ಒಟ್ಟಾರೆ ಚುನಾವಣಾ ತಂತ್ರಗಾರಿಕೆ ಇವತ್ತಿನ ಸಭೆಯ ಮಹತ್ವದ ಅಜೆಂಡಾ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.